ಇವರು ಈ ಮನೆಯ ಮುಖ್ಯವಾದ ವ್ಯಕ್ತಿ, ಜಾನಕಿರಾಮ್ ಪಬ್ಲಿಕೇಶನ್ಸ್ನ ಮುಖ್ಯಸ್ಥ ಜಾನಕಿರಾಮ್. ಈಕೆ ಅವರ ಧರ್ಮಪತ್ನಿ ರಾಜೀವಿ. ಇವಳ ಹೆಸರು ಅನುಪಮ ಅಂತ. ಮುಕುಂದ ಮತ್ತು ಜಾನಕಿರಾಮ್ ಅವರ ತಂಗಿಯ ಮಗಳು. ಈಗ ಇವಳು ಜಾನಕಿರಾಮ್ ಅವ್ರ ಮನೆಯಲ್ಲೇ ಇದ್ದಾರೆ. ಈಕೆ ತಾಯಿ ಇಲ್ಲ, ಅಂದರೆ ಅವ್ರ ತಂಗಿ ತೀರೋಗಿದ್ದಾರೆ, ತಂದೆನೂ ತೀರೋಗಿದ್ದಾರೆ. ತಂದೆ ಹೆಸರು ವೆಂಕಟಪ್ಪ ಅಂತ. ನೀನು ಬರೀಬೇಕಾಗಿರೋದು ಈಗ ಇವಳು ಬಗ್ಗೆ. ಈ ಮನೇಲಿರೋದು ನಾವಿಬ್ರು, ನೀವಿಬ್ರೇನಾ? ನೋ ಬ್ರದರ್. ಎಲ್ರಿಗೂ ಇಲ್ಲಿ ಬಂದು ಸೇರು ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅಂತ. ಎಲ್ಲ ಎಲ್ರಪ್ಪ ಬನ್ರಿ ಬೇಗ. ಸರಿಪ್ಪ, ಸ್ವಲ್ಪ ಲೇಟ್ ಆಯ್ತು. ಅಪ್ಪ, ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಪವಿತ್ರನು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಯಾರಿಗೂ ಮುಖ ತೋರ್ಸೋಕ್ಕಾಗಲ್ಲ ಅಂತ ಒಳಗಡೆ ಕೂತ್ಕೊಂಡಿದ್ದಾಳೆ. ಯಾರೋ ಮಾಡಿದ ತಪ್ಪಿಗೆ ಪವಿತ್ರ ಜವಾಬ್ದಾರಿ ಆಗಲ್ಲ. ಅವಳು ಯಾಕೆ ಬೇಸರ ಮಾಡ್ಕೋಬೇಕು? ಅಮ್ಮನ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ತುಂಬ ನಂಬ್ಕೊಂಡಿದ್ದಾಳೆ. ಶ್ರೀರಾಮ, ನೀನೇನು ಸಂಕಟ ಪಟ್ಕೋಬೇಕಾಗಿಲ್ಲ. ತಪ್ಪು ಮಾಡಿದವರಿಗೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಾಗಿದೆ ಅಂದ್ಕೋತೀನಿ. ಅಷ್ಟೇ ಅಲ್ಲ ಬಾವ, ಈ ಮನೇಲಿ ಮೊದಲಿನ ಥರ ಶಿಸ್ತು ಬರಬೇಕು. ಯಾರ್ಯಾರು ಎಲ್ಲೆಲ್ಲಿ ಹೇಗಿರ್ಬೇಕೋ ಹಾಗೆ ಇರಬೇಕು. ಹೌದು, ಈ ಮನೆಯಲ್ಲಿ ಯಾರು ಶಿಸ್ತು ಮೀರೋ ಹಾಗಿಲ್ಲ. ನಾನು ಹೇಳಲಿಲ್ಲ ಅನ್ಕೋಬೇಡಿ. ಇತ್ತೀಚೆಗೆ ಎಲ್ಲರೂ ಆರಾಮಾಗಿದ್ದೀರಾ. ಈ ಮನೆಯಲ್ಲಿ ಶಿಸ್ತು ಮಾಯ ಆಗಿದೆ, ಮಾತು ಜಾಸ್ತಿ ಆಗಿದೆ. ಇವತ್ತೇ ಕೊನೆ. ಈ ಮನೆ ಮೊದಲು ಹೇಗಿತ್ತೋ ಹಾಗಾಗಬೇಕು. ಯಾರು ಶಿಸ್ತು ಮೀರೋ ಹಾಗಿಲ್ಲ. ಇಲ್ಲಪ್ಪ, ನಾವೆಲ್ಲ ಮೊದಲಿನ ಥರನೇ ಇದ್ದೀವಿ. ಬದಲಾವಣೆ ನನ್ನ ಗಮನಕ್ಕೆ ಬರಲ್ಲ ಅಂತ ಅಂದ್ಕೋಬೇಡಿ. ಎಲ್ಲವನ್ನು ನೋಡ್ತಾ ಇದ್ದೀನಿ, ಎಲ್ಲದನ್ನು ಗಮನಿಸ್ತಾ ಬಂದಿದ್ದೀನಿ. ಅದಕ್ಕೊಂದು ಕೊನೆ ಹಾಡಬೇಕಂತಾನೂ ಅಂದ್ಕೊಂಡಿದ್ದೀನಿ. ಅಶಿಸ್ತಿ ಕಾರಣರಾದವರು ಮನೆಯಿಂದ ಆಚೆ ಹೋಗಿದ್ದಾರೆ. ಇನ್ಮೇಲೆ ಅನಗತ್ಯ ಮಾತು, ಅಸಂಬದ್ಧ ನಡವಳಿಕೆ ನನ್ನ ಕಣ್ಣಿಗೆ ಬೀಳಬಾರ್ದು. ಜಾನಕಿ, ಇದುವರೆಗೂ ಮನೆಯಲ್ಲಿ ಸಂಮೋಹನ ಆಗೋ ಧ್ವನಿ ಇತ್ತು. ಇನ್ಮೇಲೆ ಅದೆಲ್ಲ ಆಗೋದಿಲ್ಲ ಬಿಡು. ಹಬ್ಬ, ನನಗೆಲ್ಲಿ ಬೈತಾನು ಅಂದ್ಕೊಂಡಿದ್ದೆ ನಾನು. ಬಚಾವದೆ. ದಯವಿಟ್ಟು ಮುಂದೆ ಅವರಿಂದ ಇಂಥ ಮಾತುಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ನನಗೆ ಗೊತ್ತು, ಮುಂದೆ ಮಾತುಗಳಿರೋದಿಲ್ಲ, ಇಂಥ ನಿರ್ಧಾರಗಳೇ ಇರುತ್ತೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ.